ನಮಸ್ಕಾರ, ನಿಮಗೆ ಸ್ವಾಗತ. GLD ಮೀಡಿಯಾ ನ್ಯೂಸ್ ಕನ್ನಡ. ಗುಳೇದ್ಗುಡ್ ಪಬ್ಲಿಕ್ ನ್ಯೂಸ್. ಬಾಗಲಕೋಟೆ ಜಿಲ್ಲೆಯ ಗುಳೇದ್ಗುಡ್ ಪಟ್ಟಣದ ಅಂಜುಮನ್ ಎ ಇಸ್ಲಾಂ ಕಮಿಟಿ ವತಿಯಿಂದ 2025-26ನೇ ಸಾಲಿನ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ SSLC ಹಾಗೂ PUC ಪರೀಕ್ಷೆಯಲ್ಲಿ 90%ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಕೀಲರಾದ KR ರಾಯಚೂರ್ ಮಾತನಾಡಿ, ನಮ್ಮ ಸಮಾಜದ ವಿದ್ಯಾರ್ಥಿಗಳು ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಬೇಕು. ಜೊತೆಗೆ ಕ್ರೀಡೆ, ರಾಜಕೀಯ ಹಾಗೂ ಇತರ ಕ್ಷೇತ್ರಗಳಲ್ಲಿಯೂ ನಮ್ಮ ಸಮಾಜದವರು ಮುಂದಿರಬೇಕು ಎಂದು ಹೇಳಿದರು. ಇದೇ ವೇಳೆ ಮುಖ್ಯ ಅತಿಥಿಗಳಾದ ಮೆಹಬೂಬ್ ಸಾಬ್ ಕಾಂಟ್ಯಾಕ್ಟ್ ಹಾಗೂ MM ಮಕಾಂದಾರ್ ಅವರು ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳ ಸಾಧನೆ ನಮ್ಮ ಸಮಾಜಕ್ಕೆ ಹೆಮ್ಮೆಯ ಸಂಗತಿ. ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧ್ಯತೆಗಳನ್ನು ಮಾಡುವಂತೆ ಪ್ರೋತ್ಸಾಹಿಸಲಾಯಿತು. ಫ್ರೀ ಅಡ್ಮಿಷನ್ ಸಿಗ್ತದ ಗೌರ್ಮೆಂಟ್ ಕಾಲೇಜಲ್ಲಿ ಮ್ಯಾರಿಟ್ ಒಳಗೆ ಅದಿರಪ್ಪ ಅಂತಂದ್ರೆ ಅಥವಾ ಬ್ಯಾಡಪ್ಪ ಹೆಣ್ಮಕ್ಳು ಇದೀವಪ್ಪ ಅಂತ ಹುಡುಗರಿಗೂ ಒಂದು ಇನ್ಸ್ಟಿಟ್ಯೂಟ್ ಅದ. ಆ ಇನ್ಸ್ಟಿಟ್ಯೂಟ್ ನೊಳಗೂ ಸಹಿತ ಮಾಹಿತಿ ಕೊಟ್ಟ ಪ್ರಕಾರ 2 ಸಬ್ಜೆಕ್ಟು ಯಾವುದು ಸಿವಿಲ್ ಮತ್ತು ಮೆಕ್ಯಾನಿಕ್ ಇದ್ದದ್ದು ಏಡೆಡ್ ಬ್ರಾಂಚ್ ಅದಾವು. ಅದು 13,000 ರೂಪಾಯಿ ಅದ. ಒಳ್ಳೆ CS ಮತ್ತು ಮೆಕ್ಯಾನಿಕ್ E&C 21,000 ರೂಪಾಯಿ ಅದ. ಆ 21,000 ರೂಪಾಯಿ ಫಸ್ಟ್ ಟರ್ಮ್ ಅಷ್ಟೇ ಕಟ್ಟೋದು. ಸೆಕೆಂಡ್ ಟರ್ಮ್ಗೆ ನಿಮ್ಮ ಮ್ಯಾರಿಟ್ ಪ್ರಕಾರ ಫ್ರೀ ಎಜುಕೇಶನ್ಗೆ ಅವರು ಸ್ಕೂಲ್ ಅವ್ರು ಹೇಳಿರ್ತಕ್ಕಂಥ ಮಾಹಿತಿ ಅಲ್ಲಿ ಏನದ, ತಂದೆ ತಾಯಿ ಯಾರಾದ್ರೂ ಧರ್ಮಸ್ಥಳದೊಳಗೆ ಸದಸ್ಯರಾಗಿದ್ರಂದ್ರ ಆ ಫೀನ ಡೈರೆಕ್ಟ್ ಅವ್ರ ತಂದೆ ತಾಯಿಗೆ ರೊಕ್ಕ ಜಮಾ ಆಗ್ತದೆ. 30,000 ರೂಪಾಯಿ ಜಮಾ, ನೀವು ಕಟ್ಟಿರೋದು 21,000 ರೂಪಾಯಿ, 30,000 ರೂಪಾಯಿ ಜಮಾ ಆಗ್ತದೆ. ಪ್ಲಸ್ ನೀವೇನಾದ್ರು ಮೈನಾರಿಟಿ ಸ್ಕೀಮ್ ಒಳಗೆ ಹಾಕಿದ್ರ 90 ಮೇಲೆ ಬಂದಿರತಕ್ಕಂಥವ್ರು ಒಂದು ಸ್ಕೀಮ್ ಇರ್ತದೆ ಗೌರ್ಮೆಂಟ್ ಒಳಗೆ, ಬಾಗಲಕೋಟೆ ಜಿಲ್ಲೆಗೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಶೈಕ್ಷಣಿಕವಾಗಿ ಮುಂದುವರಿಸಿ ಅಂತ ಹೇಳಿ. ಅದು MLE ಕೋಟಾಗಳು ಇರ್ತಾವ, ಕೆಲವೊಂದಿಷ್ಟು ಮ್ಯಾರಿಟ್ನಾಗ ತಗೋತಾರೆ, ಅಲ್ಲಿ ಬೇಮಾನ್ ಮಾಡ್ಲಿಕ್ಕೆ ಬರಲ್ಲ. ಹಂಗ 10 ಮಂದಿಗೆ ಸಿಕ್ರಪ್ಪ ಅಂತಂದ್ರೆ ನಿಮ್ಗೆ 10 ಲಕ್ಷ ರೂಪಾಯಿ ಸಿಗ್ತದ. 100 ಸ್ಟೂಡೆಂಟ್ ಬಂದ್ರಪ್ಪ ಅಂತಂದ್ರೆ 1 ಲಕ್ಷ ರೂಪಾಯಿ ಬರ್ತದೆ. 200 ಜನ ಬಂದ್ರೆ ಒಂದ್ ಜಿಲ್ಲೆ ಒಳಗೆ ಬಂದ್ರಪ್ಪ ಅಂತ ಡಿವೈಡ್ ಮಾಡ್ತಾರೆ, ಎಲ್ಲರಿಗೂ ಎಲ್ಲ ಸಮ ಹಂಚ್ತಾರ ಆ 1 ಕೋಟಿಗಳ. ಅಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಫೀಗಿಂತ ಡಬಲ್ ಫೀನ ಅಲ್ಲಿ ಕೊಟ್ಟಿರ್ತಾರೆ. ಅದು ತಂದೆ ತಾಯಿಗೆ ಅನುಕೂಲ ಆಗ್ತದೆ. ಮುಂದೆ ನಿಮ್ಗೆ ಶಿಕ್ಷಣಕ್ಕೆ ಬೇಕಲ್ಲ ಅದು ಆತಂದ್ರ ಇಂಜಿನಿಯರ್ ಹೋಗತಕ್ಕಂಥ ಡಿಪ್ಲೊಮಾ ಆಲ್ರೆಡಿ ನೀವು ಅದನ್ನ ಆ ಕೋರ್ಸ್ ನೊಳಗೆ 50% ಕಲ್ತು ಬಿಟ್ಟಿರ್ತೀರಿ. BE ಇಂಜಿನಿಯರ್ ಆಗ್ತದೆ. ಒಂದ್ ವೇಳೆ BE ಆಗ್ಲಿಲ್ಲ, ಇಷ್ಟೇ ನಮ್ದು ಕೌಟುಂಬಿಕ ವ್ಯವಸ್ಥೆ ಒಳಗೆ ಲಗ್ನ ಮಾಡಿಕೊಟ್ರು, ಲಗ್ನ ಮಾಡಿದ್ರು, ತಂದೆಯವರು ಹಯಾತ್ ಆಯ್ತು, ತಾಯಿಯವರಾಯ್ತು, ಏನೋ ಸಮಸ್ಯೆಗಳು ಬರ್ತಾವ. ಡಿಪ್ಲೊಮಾನ ಮುಡುಕೊಳಿಸಿದ್ರು ಸಹಿತ ನಿಮ್ಗೆ 25,000-30,000 ರೂಪಾಯಿ ಪಗಾರ ಕೊಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ನಾವು ಅರ್ಥ ಇಷ್ಟೇ. ಒಂದು ಪಂಚರ್ ಆದಂತವ್ರು ಏನ್ ಸಮಾಜದೊಳಗ ಬೊಬ್ಬೆ ಹಾಕ್ತಾರಲ್ಲ TV ಒಳಗ ಮೊಬೈಲ್ ಒಳಗ, ಅಂತವ್ರು ಪಂಚರ್ ತಿಂದವ್ರು ದೇಶವನ್ನು ತಿಂತವ್ರು ಆಗ್ಬೇಕು. ನಾವು ದೇಶವನ್ನ ಬಲಪಡಿಸುವಂತವ್ರು ಆಗ್ಬೇಕು. ನಮ್ಮ ಮಕ್ಕಳು ಸಮಾಜ ದೃಢರಾಗಿರ್ಬೇಕು. ನಿರ್ಣಯ ಅನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ನಿರ್ಣಯ ತಪ್ಪಲ್ಲೇದಿ. ಇಲ್ಲಿ ಎಲ್ಲ ಬೇಮಾನಿ ನಡೀತಾ ಇದೆ ಸಮಾಜದೊಳಗ. ಆ ಒಂದು ಶಕ್ತಿಯನ್ನು ಹೊರಗೂಡಿಸ್ಕೊಂಡು ಪ್ರಾಮಾಣಿಕವಾಗಿ, ಶ್ರದ್ಧೆಯಾಗಿ, ದೃಢ ನಿಶ್ಚಯದಿಂದ ನೀವು ಮುಂದೆ ಬಂದಿದ್ದೆ. ನೀವು ಬಂದು ಇದು ಮಾಡ್ಬಿಡ್ತಕ್ಕಂಥಲ್ಲ, ಮೆಂಬರ್ ಆಗಿರಿ, ಚೇರ್ಮನ್ ಆಗಿರ್ತಕ್ಕಂಥಲ್ಲ, ಅದು ಎಲ್ಲರಿಗೂ ಬರುದಿಲ್ಲ. ಅದು ಸಮಾಜ ಸೇವೆ ಮಾಡ್ಬೇಕಾಗಿತ್ತು. ನಿಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತಂದ್ರೆ, ಸಮಾಜದಾಗ ಇಂಥ ಮಗು ಈ ತರ ನಮ್ ಕಲಿಯಾಕತ್ತಾರ ಅನ್ನೋದು ನಮ್ ಹೆಮ್ಮೆ. ಕರೆಸಿ ಇದೊಂದು ವರ್ಕ್ಶಾಪ್ ಟೈಪ್ ನಾವು ಮಾಡಿದ್ರೆ ಇದು ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಮತ್ತೆ ಮುಂದೆ ಏನು ಕಲಿತಾ ಇದ್ರಲ್ಲ ಅವರು ನಾವು ಮುಂದಿನ ದಿನದಲ್ಲಿ ಮುಂದೆ ಏನಾದ್ರೆ ಏನ್ ಕಲ್ತ್ರೆ ನಮ್ಗೆ ಏನಾಗುತ್ತೆ, ಡಿಪ್ಲೊಮಾ ಹೋದ್ರೆ ಏನಾಗುತ್ತೆ, ಇಂಜಿನಿಯರಿಂಗ್ ಹೋದ್ರೆ ಏನಾಗುತ್ತೆ. ಲೇಡೀಸ್ ಅನ್ನೋದು ಮೇರಾ ದೋಸ್ತ್ ಇಂಜಿನಿಯರಿಂಗ್ಗೆ ಮೈ ಬಿ ಜಾತ ಅನ್ನೋದು ಅದು ಏನು ಬೇಕಾಗಿಲ್ಲ. ಅದಕ್ಕಾಗಿ ನುರಿತ ಒಂದು ಶಿಕ್ಷಕರ ವೃಂದದಿಂದ ಇದೊಂದು ಸಭೆ ಮಾಡ್ಬೇಕಂತೇಳಿ ಅಧ್ಯಕ್ಷ ಭಾಷಣದಲ್ಲಿ ಅಧ್ಯಕ್ಷರು ನಾವು ಮಾತು ಕೊಡಬೇಕು. ಇದೊಂದು ಕಾರ್ಯಕ್ರಮ ಆದಷ್ಟು ಬೇಗನೆ ನಡೆಸಿಕೊಡ್ಬೇಕು. ಎಲ್ಲ ಪಾಲಕರಿಗೆ 10th ಮತ್ತು PUC ಈಗೇನು ಪಾಸ್ ಆಗಿದಾರಲ್ಲ ಅವರು ಪರ್ಸೆಂಟೇಜ್ ಬೇಕಾಗಿಲ್ಲ, ನೀವು ಸನ್ಮಾನ ಬೇಕಾದ್ರೆ ಮಾಡಿಬಿಟ್ರಿ. ಆಲ್ರೆಡಿ SSLC ಪಾಸ್ ಆದ ಈಗ ಹುಡುಗರು ಅದಲ್ಲ, ಅವರೆಲ್ಲ ಹುಡುಗರಿಗೂ ಮತ್ತು ಪಾಲಕರಿಗೆ, PUC ಹುಡುಗರು ಮತ್ತು ಪಾಲಕರಿಗೆ. ನೆಕ್ಸ್ಟ್ SSLC ಮುಂದೆ ಏನು, PUC ಮುಂದೆ ಏನು ಅನ್ನೋದು ನಮ್ಮ ಸಮಾಜದಿಂದ ಒಂದು ವರ್ಕ್ಶಾಪ್ ಟೈಪ್ ಮಾಡಿದಂದ್ರೆ ಅನುಕೂಲ ಆಗತ್ತಂತ ನಮ್ದೊಂದು ಆಸೆ ಐತಿ. ಕಾರ್ಯಕ್ರಮದಲ್ಲಿ ಜಮೀನ್ ಮೌಲಿ, ಅಬ್ದುಲ್ ರಜಾಕ್ ರಾಯಚೂರ್, ಆಸಿಫ್ ಬಾಲಕುಂದೆ, ಕಮಿಟಿ ಅಧ್ಯಕ್ಷ ರಜಾಕ್ ಕುದರಿ, ಉಪಾಧ್ಯಕ್ಷ ಸಲೀಂ ಎಲ್ಕಲ್, ಕಾರ್ಯದರ್ಶಿಗಳಾದ ಮೆಹಬೂಬ್ ಮುದ್ದೇಮೆಹಾಳ್, ಮೆಹಬೂಬ್ ಸೌರಾಜ್,
ದಾದಾ ಪೇರ್ ಖಲಾದ್ಗಿ, ಮೆಹಬೂಬ್ ಹಣಿಗಿ, ಮೊಹಮ್ಮದ್ ಗೌಸ್ ಭಾಗ್ವಾನ್ ಹಾಗೂ ಸಂಸ್ಥೆಯ ಎಲ್ಲ ಸದಸ್ಯರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಗೌಸ್ ಭಾಗ್ವಾನ್ ಸ್ವಾಗತಿಸಿದರು. ಅಬ್ದುಲ್ ರಜಾ ಕುದರಿ ವಂದಿಸಿದರು. ಒಟ್ಟಾರೆಯಾಗಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಪರಿಣಮಿಸಿತು. ನಮ್ಮ ಜಿಲ್ಲೆಯ ಊರಿನ ಹೆಸರನ್ನು